ಗೈಸ್ ಲೈಫಲ್ಲಿ ಫಸ್ಟ್ ಟೈಮ್ ಲೇಡೀಸ್ ಹಾಸ್ಟೆಲಿಗೆ ಬಂದಿದ್ದೀನಿ, ನೋಡಿ ಹೇಗಿದೆ ಅಂತೇಳಿ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಗೈಸ್ ನೋಡಿ ಶಿವಮೊಗ್ಗ ವ್ಯೂ ಹೇಗಿದೆ ಅಂತೇಳಿ, ಸೂಪರ್ ಅಲ್ವಾ. ಹೇ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಐ ಆಮ್ ಸೂಪರ್ ಎಕ್ಸೈಟ್ ಆಗಿದ್ದೀನಿ ಯೂಟ್ಯೂಬಲ್ಲಿ ನನ್ನದೇ ಆದ ಒಂದು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಎದ್ದು ಫೇಸ್ ವಾಶ್ ಮಾಡಿಕೊಂಡು ಸೀದಾ ನಾನು ಹೊರಟಿದ್ದೆ. ಇವಾಗ ಟೀ ಅಂಗಡಿ ಹೊರಟಿದ್ದೀನಿ. ಟೀ ಕುಡ್ಕೊಂಡು ಫ್ರೆಶ್ ಆಗಿ ಆಮೇಲೆ ತಂಗಿ ಕೂಡ ಬರ್ತಾಳೆ. ತಂಗಿನ ಅಡ್ಮಿಷನ್ಗೆ ಸಹ್ಯಾದ್ರಿ ಕಾಲೇಜಿಗೆ ಬೇರೆ ಹೋಗಬೇಕು. ಅಲ್ಲಿ ಕಾಲೇಜಿಗೆ ಹೋದ್ಮೇಲೆ ಏನಾಗುತ್ತೆ ಏನಂತೇಳಿ ಅಪ್ಡೇಟ್ ಕೊಡ್ತೀನಿ. ಇವಾಗ ಫಾಸ್ಟಾಗಿ ಟೀ ಕುಡ್ಕೊಂಡು ಬರೋಣ. ಓಕೆ ನೋಡಿ ಗೈಸ್, ಮಾರ್ನಿಂಗ್ ವ್ಯೂ ಹೇಗಿದೆ ಶಿವಮೊಗ್ಗದಲ್ಲಿ. ಇವನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಜನನು, ಅವ್ರವ್ರ ಕೆಲಸಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೀದಾ ನಾನು ಟೀ ಅಂಗಡಿ ಬಂದು ಟೀ ಕುಡ್ಕೊಂಡು ಮತ್ತೆ ರಿಟರ್ನ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೀದಾ A few moments later. ಇದೆ ಸಹ್ಯಾದ್ರಿ ಕಾಲೇಜಲ್ಲಿ ತಂಗಿ ಅಡ್ಮಿಷನ್ ಅಂತೇಳಿ ಆಲ್ಮೋಸ್ಟ್ ಒಂದು ಮಾರ್ನಿಂಗ್ ಹೋದರಿ ಆಫ್ಟರ್ನೂನ್ ತನಕ ಅಲ್ಲೇ ವೆಯ್ಟ್ ಮಾಡಿದ್ದೀನಿ 3 o'clock ತನಕ. ನಾನು ಅಲ್ಲೆಲ್ಲ ಕ್ಯಾಂಪಸ್ಸೆಲ್ಲ ಸುತ್ತಕೊಂಡು ಹಾಗೆ ಒಂದು ಕಾಲೇಜೆಲ್ಲ ಒಂದು ರೌಂಡ್ ಸುತ್ತಕೊಂಡು ನೆಕ್ಸ್ಟ್ ಮತ್ತೆ ನಂಗೆ ವೆಯ್ಟ್ ಮಾಡಿ ಸಾಕಾಯಿತು. ಅದಕ್ಕೆ ಅಲ್ಲಿಂದ ಸೀದಾ ನಾನು ಏನು ಮಾಡಿದೆ ಅಂದರೆ ಮಾರ್ನಿಂಗ್ ಟಿಫನ್ ಕೂಡ ಮಾಡಿರೋದಿಲ್ಲ, ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತೇಳಿ ಹೊರಟೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಕಾಲೇಜಿಂದ ಸೀದಾ ಹೊರಗೆ ಬಂದೆ. ನಾನು ಬೈಕ್ ತೊಗೊಂಡು ಬಂದು ಸೀದಾ ಹೊರಟಿದ್ದೆ ಕ್ಯಾಂಟೀನ್ಗೆ ಹೋಗಿ ಒಂದು ಹಾಫ್ ರೈಸು ಕಬಾಬ್ನ ತಿನ್ಕೊಂಡು ಹೊರಟೆ. ಓಕೆ, ಬಟ್ ಇದೇ ಗ್ಯಾಪಲ್ಲಿ ಇವನು ನೋಡಿ ಒಬ್ಬರು ಹೇಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನನ್ನೇ. ನಿಲ್ಸು ಬ್ಯಾಕ್ ಬಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಿಟರ್ನ್ ಮತ್ತೆ ಕಾಲೇಜಿಗೆ ಬಂದೆ. ನೋಡಿ ಕಾಲೇಜ್ ವ್ಯೂ ಮಾತ್ರ ಸಖತ್ತಾಗಿತ್ತು ಸಹ್ಯಾದ್ರಿ ಕಾಲೇಜು. ಬಟ್ ಏನು ಮಾಡೋದು, ಒಬ್ಬರು ಸ್ಟೂಡೆಂಟ್ಸ್ ಇರಲಿಲ್ಲ. ಎಕ್ಸಾಮ್ ಇತ್ತು, ಅವ್ರ ಕೆಲಸ ಮುಗಿಸ್ಕೊಂಡು ಹೋದರು. ನಾನು ಬರೋಳಿಗೆ ಅಷ್ಟರೊಳಗೆ ತಂಗಿದ್ದು ಅಡ್ಮಿಷನ್ ಕಂಪ್ಲೀಟ್ ಆಗಿತ್ತು. ಇನ್ನೇನು ಫೀಸ್ ಕಟ್ಟಿದ ರೆಸಿಪ್ಟ್ ಒಂದು ಪ್ರಿನ್ಸಿಪಲ್ ಹತ್ರ ಕೊಡೋದಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಆಲ್ಮೋಸ್ಟ್ ಅಲ್ಲಿ ಬರೋದಕ್ಕೆ 2:45 ಆಗುತ್ತೆ ಅಂತ ಹೇಳಿದರು. ಇವಾಗ ಇನ್ನೂ 1 ಗಂಟೆ ಇರೋದ್ರಿಂದ ಇನ್ನೂ 1:45 ಗಂಟೆ ಕಾಯಬೇಕು ಅನ್ನೋದಕ್ಕೋಸ್ಕರ ನಾವಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. A few moments later. ಏನು ಹೇಳಿ ಗೈಸ್, ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ ಮಾತ್ರ ಸೂಪರ್ ಆಗಿತ್ತು. ಬಟ್ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸ್ಟೂಡೆಂಟ್ ಇರಲಿಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅದೇ ಗ್ಯಾಪಲ್ಲಿ ನನ್ನ ತಂಗಿ ಒಂದು ಕಾಮಿಡಿ ಮಾಡ್ತಾರೆ, ಇವಾಗ ನಾವಿದೀವಲ್ವ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಅಷ್ಟೇ. ಅಲ್ಲಿಂದ ಸೀದಾ ಬಂದಿದ್ದೆ ಗರ್ಲ್ಸ್ ಹಾಸ್ಟೆಲ್ ಕ್ಯಾಂಪಸ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ರು. ಬಟ್ ಇನ್ನು ಕಾಲೇಜ್ ಸ್ಟಾರ್ಟ್ ಆಗೋದು ಲೇಟ್ ಇದೆ. ಇವನ್ ಗೌರ್ಮೆಂಟ್ ಹಾಸ್ಟೆಲ್ ಅಥವಾ ಇಲ್ಲಾದರೂ ನೋಡೋಣ ಅಂತೇಳಿ ವೆಯ್ಟ್ ಮಾಡೋ ಅಂತೇಳಿ ತಂಗಿನ ಸೀದಾ ಅಲ್ಲಿಂದ ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲೆಲ್ಲ ನೋಡ್ಕೊಂಡು ಹಾಗೆ ಪಿ ಜಿ ನೋಡ್ಕೊಂಡು ರಿಟರ್ನ್ ಆಗಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದೆ ಹಂದಿ ನೋಡ್ಕೊಂಡು ನನ್ನ ತಂಗಿ ಏನು ಹೇಳ್ತದೆ ಕೇಳಿಸ್ಕೊಳ್ಳಿ. ಕಾಡಂದಿ ನೋಡೋದಕ್ಕೆ ಊರಂದಿ ನೋಡೋದಕ್ಕೆ ಡಿಫ್ರೆನ್ಸ್ ಇದೆ. ಹಾಗೆ ಅಲ್ಲಿಂದ ಸೀದಾ ಕಾಲೇಜಿಗೆ ಬಂದು ಫೀ ರಿಸಿಪ್ಟ್ನ ಪ್ರಿನ್ಸಿಪಾಲಿಗೆ ಕೊಟ್ಟು ಸೀದಾ ನಾನು ರೂಮ್ಗೆ ಹೊರಟೆ. ರೂಮ್ಗೆ ಬರಬೇಕಾದ್ರೆ ಒಂದು ವ್ಯೂ ಮಾತ್ರ ಸೂಪರಾಗಿತ್ತು. ನಿಲ್ಸು. ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ? ಈ ಸುಂದರ ಘಳಿಗೆ ಎಂದಿಗೂ ಹೀಗೆ ಇರಬಹುದೇ? ಚುಂಬಿಸುವೆನು ಕನ್ನಡಿಯನು ಕ್ಷಣಕ್ಕೆ 100 ಸಲ ಹಂಗಿಸುವೆನು ನನ್ನೇ